ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಗೋವಿನ ಹೆಸರ ಮೇಲೆ ಒಂದು ಸಮುದಾಯಕ್ಕೆ ಸಾರ್ವಜನಿಕರಿಂದ ಮತ್ತು ಇಲಾಖೆ ವತಿಯಿಂದ ತೊಂದರೆಯನ್ನು ಕೊಡ್ತಾ ಇದೆ. ಕೆಲವು ಕಿಡಿಗೇಡಿಗಳು ತಮ್ಮ ಸ್ವಾರ್ಥಕ್ಕಾಗಿ ದುಡ್ಡನ್ನು ಸುಲಿಯ ಸಲುವಾಗಿ ನೈತಿಕ ಪೊಲೀಸ್ಗಿರಿ ಮಾಡ್ತಾ ಇದ್ದಾರೆ. ನಾವು ನಮ್ಮ ಉಲಮಾಗಳು ಈ ಬಕ್ರೀದ್ ಹಬ್ಬದಲ್ಲಿ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಬೇಕು ಎಂದು ಕರೆ ನೀಡಿದ್ದಾರೆ. ಆ ಕರೆಗೆ ನಾವು ನಮ್ಮ ಉಲಮಾಗಳು ಹೇಳಿದ್ದು ಮಾತಕ್ಕೆ ಒಗ್ಗೂಟ್ಟು ಇವತ್ತು ಹಾನಗಲ್ ತಾಲೂಕಿನ ಸಮಸ್ತ ಮುಸ್ಲಿಂ ಸಮಾಜ ವತಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಂಜುಮನೆ ಇಸ್ಲಾಂ ಹಾನಗಲ್ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಅಂಜುಮನ್ಗಳು ಕೂಡಿಕೊಂಡು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಘೋಷಿಸಬೇಕು. ಅದಕ್ಕೆ ರಾಜ್ಯ ಸರ್ಕಾರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂಥೇಳಿ. ಇಲ್ಲ, ಈಗ 15 ದಿವಸ ಒಳಗಾಗಿ ನಾವು ತಾಲೂಕು ಒಳಗೆ ನಮಗೆ ಅದಕ್ಕೆ ರಿಸಲ್ಟ್ ಸಿಕ್ತಂದರೆ ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. 15 ದಿವಸ ನಂತರ ಮತ್ತೆ ಎಲ್ಲ ಅಂಜುಮನ್ ಕಮಿಟಿ, ತಾಲೂಕಿನ ಅಂಜುಮನ್ ಕಮಿಟಿ ಸೇರಿಕೊಂಡು ಹಾವೇರಿ ಜಿಲ್ಲಾ ಎಲ್ಲ ಅಂಜುಮನ್ ಕಮಿಟಿಗೆ ಒಟ್ಟುಗೂಡಿಸಿಕೊಂಡು DC ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ. ರಾಷ್ಟ್ರೀಯ ಪ್ರಾಣಿ ಈಗೇನು ಕ್ರಮ ತಗೊಂಡಿದ್ದಾರೆ? ಗೋ ಕಟಾವು ಮಾಡೋದಾಗಿರ್ಬೋದು, ಮಾರಾಟ ಆಗಿರ್ಬೋದು, ಇಂಥವೆಲ್ಲ ಬಿಟ್ಟಿದ್ದೀರೋ? ಟೋಟಲ್ ಸ್ವಯಂ ಪ್ರೇರಣೆಯಿಂದ ನಾವು ಬಂದ್ ಮಾಡೀವಿ. ನಮ್ಮ ಬಕ್ರೀದ್ ಹಬ್ಬ ಹೋತು. ಆ ಹಬ್ಬದಲ್ಲಿ ಯಾರೂ ಒಂದು ಮುಸ್ಲಿಂ ಇದು ಮಾಡಿಲ್ಲ, ಗೋವನ್ನು ಕಟಾವು ಮಾಡಿಲ್ಲ. ಯಾಕಂತೇಳಿದರೆ ನಾವು ಒಂದು ಸಲ ಘೋಷಣೆ ಮಾಡಿದ ಮೇಲೆ ಆ ಪ್ರಕಾರ ನಡೆದುಕೊಳ್ಳುತ್ತೇವೆ. ನಮಗೆ